ಪ್ರಧಾನಿ ಮೋದಿ ಅವರ ಕನಸಿನ ಡಿಜಿಟಲ್ ಪೇಮೆಂಟ್ಗೆ ಎಳ್ಳು ನೀರು ಬಿಡ್ತಾ ಇದ್ದಾರಾ ವರ್ತಕರು ಅಂತಕ್ಕಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಯಾಕೆಂದರೆ GST ಟ್ಯಾಕ್ಸ್ ನೋಟಿಸ್ಸು ಕೆಲವ್ರಿಗೆ ಹೋಗ್ತಾ ಇದ್ದ ಹಾಗೇ ಫೋನ್ಪೇನೂ ಬೇಡ, ಗೂಗಲ್ ಪೇನೂ ಬೇಡ, ಕ್ಯಾಶ್ ಕೊಟ್ಟರೆ ಸಾಕು ಅಂತ ಶುರು ಮಾಡಿಬಿಟ್ಟಿದ್ದಾರೆ. ಕ್ಯಾಶಲ್ಲೇ ವ್ಯವಹಾರ ಮಾಡಿ ಅಂತ ಕೆಲವು ಅಂಗಡಿಗಳ ಮುಂದೆ ಆಲ್ರೆಡಿ ಬೋರ್ಡ್ ಹಾಕಿದ್ದಾರೆ, ಬೇರೆ ಯಾವ ವ್ಯವಹಾರನೂ ಇಲ್ಲ, ಬರೀ ಕ್ಯಾಶ್ ಮಾತ್ರ ನಮ್ಮಲ್ಲಿ ಅಂತ ಅಂದ್ಬಿಟ್ಟು. ಯಾಕೆ ಅಂದರೆ ಯಾರಿಗೆ ಹೇಳೋಣ ಸ್ವಾಮಿ ನಮ್ಮ ಪ್ರಾಬ್ಲಮ್ಮು 40 ಲಕ್ಷ 50 ಲಕ್ಷ ಟ್ಯಾಕ್ಸ್ ಕಟ್ಟಿ ಅಂತ. ಈ ಟ್ಯಾಕ್ಸ್ ಚಾಟಿಗೆ ವರ್ತಕರು ಗಡಗಡ ಅಂದ್ಬಿಟ್ಟಿದ್ದಾರೆ. ಹಾಗಾಗಿ ಆನ್ಲೈನ್ ಪೇಮೆಂಟ್ಗೆ ನೋ ಅಂತ ಇದ್ದಾರೆ. ಆನ್ಲೈನ್ ಪೇಮೆಂಟ್ ಇಲ್ಲ, ದುಡ್ಡು ಕೊಡಿ, ದುಡ್ಡು ಕ್ಯಾಶ್. ಅಂದರೆ ತುಂಬ ವರ್ಷಗಳ ಹಿಂದೆ ನಾವು ಇದೆಲ್ಲ ಮರ್ತೇ ಬಿಟ್ಟಿದ್ದೀವಿ. ತುಂಬ ವರ್ಷಗಳ ಹಿಂದೆ ಹೆಂಗೆ ವ್ಯವಹಾರ ನಡೀತಿತ್ತು ಈಗಲೂ ಹಾಗೆ ಆಗ್ತಾ ಇದೆ. ತೆರಿಗೆ ಜಟಾಪಟಿ ನಡುವೆ ಈಗ ಜನರು ಪರದಾಡ್ತಾ ಇದ್ದಾರೆ. ಯಾಕೆಂದರೆ ನಾವು ಅಭ್ಯಾಸ ಆಗಿಬಿಟ್ಟಿದ್ದೀವಿ. 95% ನಮ್ಮದೆಲ್ಲ ಪೇಮೆಂಟ್ ಮೋಡೆಲ್ಲ ಈಗ UPI ಮೋಡೇನೆ ಎಲ್ಲರದು. ಬಹುತೇಕ ಬೆಂಗಳೂರಿನಂಥ ಸಿಟಿನಲ್ಲಿ ಒಂದು ಸಣ್ಣ ಮ್ಯಾಚ್ ಬಾಕ್ಸ್ ತೊಗೊಂಡ್ರು ಕೂಡ ₹2 ಫೋನ್ಪೇ ಮಾಡ್ತಾರೆ. ಹಂಗಿರಬೇಕಾದ್ರೆ ನಮಗೆ ಏಕಾಏಕಿ ಕ್ಯಾಶ್ ಕೊಡಿ ಅಂದರೆ ಜನರು ATMಗೆ ಹೋಗೋದನ್ನೇ ಮರ್ತುಬಿಟ್ಟಿದ್ದಾರೆ ಇತ್ತೀಚೆಗೆ. ಜನರಿಗೆ ಎಷ್ಟು ಸಮಸ್ಯೆ ಆಗ್ತಾ ಇದೆಯೋ ವ್ಯಾಪಾರಸ್ಥರಿಗೂ ಅಷ್ಟೇ ಸಮಸ್ಯೆ. ಯಾಕಂದ್ರೆ ಅವ್ರಿಗೆ ಚಿಲ್ಲರೆ ಸಮಸ್ಯೆ ಹೆಂಗೆ ಹೊಂದಿಸ್ತಾರೆ, ಎಲ್ಲಿ ಹೊಂದಿಸ್ತಾರೆ, ಅದು ಪ್ರಾಬ್ಲಮ್ ಆಗಿದೆ. ಒಟ್ಟಿನಲ್ಲಿ ಎಲ್ಲ ಕಡೆಯಿಂದಲೂ ಸಮಸ್ಯೆನೇ ಈಗ. ಟ್ಯಾಕ್ಸ್ ನೋಟಿಸ್ ವರ್ತಕರಿಗಿಂತ ಜನರ ಮೇಲೆ ವಿಪರೀತವಾಗಿ ಎಫೆಕ್ಟ್ ಆಗ್ತಾ ಇದೆ. ಕೆಲ ವರ್ಷದಿಂದ ಈಗಷ್ಟೇ ಹೇಳ್ತಾ ಇದ್ವಲ್ಲ, ಆನ್ಲೈನ್ ಪೇಮೆಂಟ್ಗೆ ಜನ ಹೋಗಿಕೊಂಡಿದ್ರು. ಯಾರ್ದಾದ್ರೂ ಪರ್ಸನಲ್ ತೆಗೆದು ನೋಡ್ಸಿ, ನೀವು ಯಾರು ಕೂಡ ಕ್ಯಾಶನ್ನು ಕ್ಯಾರಿ ಮಾಡಲ್ಲ. ನಗದು ವ್ಯವಹಾರಕ್ಕೆ ವಾಪಸ್ ಹೋಗೋದಕ್ಕೆ ಜನರಿಗೆ ಮನಸ್ಸಿಲ್ಲ. ಅದ್ರ ಬದಲು ಆನ್ಲೈನಲ್ಲಿ ವ್ಯವಹಾರ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸ್ವಿಗ್ಗಿ, ಇನ್ಸ್ಟಾಮಾರ್ಟ್, ಅಲ್ಲಿಂದ ದಿನಸಿನೂ ನೀವು ಖರೀದಿ ಮಾಡ್ಬೋದು. ಸೊ ಬೆಳಗ್ಗೆ ಹೊತ್ತಲ್ಲಂತೂ ಇದು ಕೆಲ ಕಡೆಗಳಲ್ಲಿ ಜಗಳಕ್ಕೂ ದಾರಿ ಆಗ್ತಾ ಇದೆ. ಕೊತ್ತಂಬರಿ ಸೊಪ್ಪು ತೊಗೊಂಡ್ರು ಕೂಡ ನಾವು ಏನು ಮಾಡ್ತಾ ಇದ್ವಿ, ಇಷ್ಟು ದಿವಸ ತರಕಾರಿ ಅಂಗಡಿಗೆ ಹೋದ್ರು ಕೂಡ ಇಷ್ಟು ದಿವಸ ನಾವು ಆರಾಮ್ಸೆ ಫೋನ್ಪೇನೋ ಗೂಗಲ್ ಪೇನೋ ಮಾಡ್ತಾ ಇದ್ವಿ, UPI ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ವಿ. ಈಗ UPI ಇಲ್ಲ ಅಂತ ಏಕಾಏಕಿ ಬೋರ್ಡ್ ಹಾಕಿರೋದು, ಬಳಸೋದಿಲ್ಲ ಅಂತ ಏಕಾಏಕಿ ಬೋರ್ಡ್ ಹಾಕಿರೋದು ಜನರಿಗೆ ಕಿರಿಕಿರಿ ಆಗ್ತಾ ಇದೆ. ಬೆಳಗ್ಗಿನ ಕಿರಿಕಿರಿ ಇದು ಸರ್. ಆ್ಯಕ್ಚುಲಿ ಎನಿ ಟೈಮ್ ಕ್ಯಾಶ್ ಅಂತೂ ಕ್ಯಾರಿ ಮಾಡ್ಕೊಂಡು ಎಲ್ಲ ಹತ್ರ ಹೋಗೋಕ್ಕಾಗಲ್ಲ. ಸಡನ್ನಾಗಿ ಈಗ ಹೊರಗಡೆ ನಿಮಗೂ ಗೊತ್ತು ಪ್ರಾಬ್ಲಮ್ಸ್ ಇರುತ್ತೆ, ಕ್ಯಾಶ್ ಕಳ್ತನ ಆಗೋದು, ಪಿಕ್ ಪ್ಯಾಕೆಟು. ಸೊ UPI ಇರೋದು ಬೆಟರು. ಬಟ್ ಚಿಕ್ಕ ಪುಟ್ಟ ಅಂಗಡಿಗೆ ಟ್ಯಾಕ್ಸ್ ಹಾಕೋದು, ಅಷ್ಟೊಂದು ಟ್ಯಾಕ್ಸ್ ಬಂದರೆ ಪ್ರಾಬ್ಲಮ್ ಆಗುತ್ತೆ ಸರ್ ಅವ್ರಿಗೂ. ಯಾಕೆಂದರೆ ಸಣ್ಣ ಪುಟ್ಟ ವ್ಯಾಪಾರಿಗಳು ಇರ್ತಾರೆ. ಸೊ ಅವರಿಗೆಲ್ಲ UPIದು ಇದ್ರೇ ಚೆನ್ನಾಗೆ. ಟ್ಯಾಕ್ಸ್ ಹಾಕೋದ್ರಿಂದ ತುಂಬ ಕಷ್ಟ ಆಗುತ್ತೆ. ಇಲ್ಲ ಆ್ಯಕ್ಚುಲಿ ಈಗ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಈಗಿನ ಯೂತ್ಸ್ ಆಗಲಿ ಪ್ರತಿಯೊಬ್ಬರೂ ನಾಗರಿಕರಿಂದ ಹಿಡಿದು ಎಲ್ಲರೂ UPIಗೆ ಕನ್ವರ್ಟ್ ಆಗಿದ್ದಾರೆ. ಆನ್ಲೈನ್ ಡಿಜಿಟಲಿಗೆ ಇದಾಗಿದ್ದಾರೆ. ಬಟ್ ಕ್ಯಾಶ್ ಹಿಡ್ಕೊಂಡು ಮತ್ತೆ ಇದು ಮಾಡೋ ಅಂದರೆ ಪ್ರಾಬ್ಲಮ್ ಆಗುತ್ತೆ ಸರ್. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ತೊಂದರೆ ಆಗುತ್ತೆ. ಸೊ UPI ಇರೋದು ಒಳ್ಳೆಯದು ಸರ್. ರೆಗ್ಯುಲರ್ 90% ಆನ್ಲೈನೇ ಯೂಸ್ ಮಾಡೋದು ನಾವು. ಹೌದು, ಕಷ್ಟ ಆಗುತ್ತೆ ಸರ್. ಯಾಕೆಂದರೆ ಎನಿ ಟೈಮ್ ಕ್ಯಾಶ್ ಹಿಡ್ಕೊಂಡು ಓಡೋಕ್ಕಾಗಲ್ಲ. ನಮ್ಮದು ಈಗ ಹೊರಗಡೆ ಫೀಲ್ಡ್ ವರ್ಕು. ಸೊ ಮಳೆ ಬರುತ್ತೆ, ಕ್ಯಾಶ್ ಹಿಡ್ಕೊಂಡು ಕ್ಯಾರಿ ಮಾಡೋಕ್ಕಾಗಲ್ಲ. ಸೊ UPI ಇದೆ ಬೆಟರ್. ಇಲ್ಲ ಸರ್, ಈಗ ನಮ್ಮ ಹತ್ರ ಚೇಂಜ್ ಇಲ್ಲ. ಈಗ ಎಲ್ಲ UPI ಅಂತ ಹೇಳ್ಬಿಟ್ಟು ನಾವು ಬ್ಯಾಂಕಲ್ಲಿ ಮಾಮೂಲು ಮೊಬೈಲ್ ಯೂಸ್ ಮಾಡ್ತಾ ಇದೀವಲ್ಲ, ಹಂಗೆ ಬರ್ತೀವಿ. ಇಲ್ಲಿ ಏನು ಇರೋಲ್ಲ, ಇಲ್ಲಿಂದ ಅಲ್ಲಿ ಅಲ್ಲಿಂದ ಅಲ್ಲಿ. ಇವರು ಒಂದು ಟೀ ಕುಡಿಯೋಕ್ಕೂ ಕಷ್ಟ ಆಗ್ಬಿಡುತ್ತೆ ಸರ್. ಈಗ ಜಸ್ಟ್ ಈಗ ಬಂದರೆ ಅವ್ರು ಬೋರ್ಡ್ ಹಾಕಿದ್ರು, ಏನು ಮೇಡಮ್ ಅಂದರೆ ಈಗ ಚಿಲ್ಲರೆ ಇಲ್ಲ, ಹೋಗಿ ATM ಅಲ್ಲಿ ತಗೊಬಂದು ಕೊಟ್ಟು ಮತ್ತೆ ಟೈಮ್ ವೇಸ್ಟ್ ಅಲ್ಲ ಸರ್. ತುಂಬ ಸ್ಟ್ರಗಲ್ ಆಗುತ್ತೆ ಸರ್. ತುಂಬ ಕಷ್ಟ ಸರ್, ತುಂಬ ಕಷ್ಟ, ತುಂಬ ಸಮಸ್ಯೆ ಇದೆ ಸರ್. ಈಗ ಎಲ್ಲರೂ ಕ್ಯಾಶ್ ಕ್ಯಾರಿ ಮಾಡಿ ತುಂಬ ವರ್ಷಗಳಾಗೋಯ್ತು. ಈಗ ಪ್ರತಿಯೊಬ್ಬರೂ ಈಗ ನಾವು ತರಕಾರಿ ಮಾರೋರಿಂದ ಹಿಡ್ಕೊಂಡು ಪ್ರತಿಯೊಂದು ಇವಾಗ ಒಂದು ಮ್ಯಾಚಸ್ ತೊಗೊಳ್ಬೇಕಂತಂದ್ರೂ ಎಲ್ಲರೂ ಫೋನಲ್ಲೇ ಫೋನ್ಪೇ, ಗೂಗಲ್ ಪೇ ಆಮೇಲೆ ಇದೆಲ್ಲ ಮಾಡ್ಕೊಳ್ತಾರೆ. ಈಗ ಇವರು ಈ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಈ ಒಂದು ಟ್ರಾನ್ಸಾಕ್ಷನ್ ಮಾಡಬೇಕಲ್ಲ ಸರ್. ಬೇರೆ ದಾರಿ ಇರಲ್ಲ ಸರ್. ನಮ್ಮ ಹತ್ರ ATM ಅಲ್ಲಿ ಹೋದ್ರೆ ಬರೀ ₹500 ಬರುತ್ತೆ, $100-200 ಬರೋಲ್ಲ. ₹500 ತಂದು ಕೊಟ್ಟರೆ ಇವ್ರ ಹತ್ರ ಚಿಲ್ಲರೆ ಇರಲ್ಲ. ನಮ್ಗೆ ಅವಾಗ ಏನಂದರೆ ₹100, ₹10, ₹20 ಮಾಡ್ಬೇಕಂದ್ರೆ UPIನೇ ಮಾಡಬೇಕಲ್ಲ ಸರ್. ಮಾಡೋಕ್ಕಾಗಲ್ಲ. ಅವ್ರು ಇವಾಗ ಒಪ್ಕೊಳ್ತಾ ಇಲ್ಲ. ನಾವೇನು ಮಾಡೋದು? ನಾವು ಸೀರಿಯಸ್ಸಾಗಿ ಕೊಲ್ಸೋದಲ್ಲ, ನಮ್ಗೇನೋ ಅರ್ಜೆಂಟ್ ಇಲ್ಲ. ಇವ ನಮಗೂ ಭಾಳ ತೊಂದರೆ ಆಗ್ತಾ ಇದರಿಂದ. ಯಾಕೆಂದರೆ ಇವನ್ ವಿ ಆರ್ ಫೇಸಿಂಗ್ ದ ಸೇಮ್ ಪ್ರಾಬ್ಲಮ್. ನಾವು ಅಲ್ಲಿ ಹೋಗ್ಬಿಟ್ಟು ಫೋನ್ಪೇ ಮಾಡಿದ್ರೆ ಇಲ್ಲ ಕ್ಯಾಶ್ ಕೊಡಬೇಕು, ಅದು ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಎಲ್ಲಿ ಹೋಗೋದು ಏನೋ ಅರ್ಥ ಆಗ್ತಾ ಇಲ್ಲ. ಇನ್ಫ್ಯಾಕ್ಟು ಇವಾಗ 4-3 ಅಂಗಡಿಗಳು ಮೇಡಮ್ ಈಗ ಹೆಂಗಾಗಿದೆ ಅಂದರೆ ಕೆಲವು ಕಡೆ ಒಂದು ಟೀ ಕುಡಿಯೋಕೆ ಹೋದ್ರೂ ₹10 ಫೋನ್ಪೇ ಮಾಡ್ತಾಯಿದ್ರು. ಈಗ ಯಾವುದೇ ಅಂಗಡಿಗೆ ಹೋದ್ರೂ ಯಾವುದು ಫೋನ್ಪೇ ಇಲ್ಲಪ್ಪ, ನೀನು ಕ್ಯಾಶೇ ತೊಗೊಬಂದ್ರೆ. ಈಗೇನಪ್ಪ ಅಂದರೆ ಕೆಲವು ಕಡೆ ಮೊದಲು ಎಲ್ಲ ಈಗ ಒಂದು 2 ಇಯರ್ಸು 3 ಇಯರ್ಸಿಂದ ಯಾರು ಕ್ಯಾಶನ್ನ ಡ್ರಾ ಮಾಡ್ಕೊಂಡು ಜೋಬಲ್ಲಿ ಇಟ್ಕೊಳ್ಳೋದ ಮೇಡಮ್. ಆನ್ಲೈನ್ ಇರೋದ್ರಿಂದ ಆನ್ಲೈನ್ ಪೇಮೆಂಟ್ ಮಾಡ್ತಾಯಿದ್ರು. ಆದರೆ ಸರ್ಕಾರ ಮಾಡಿರೋದು ತುಂಬ ತಪ್ಪು ಮೇಡಮ್. ಇದು ಕೇಂದ್ರ ಜನರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಯಾಕೆಂದರೆ ನಾವೆಲ್ಲ ಇವಾಗ ATM ಹೋಗೋದೇ ನಿಲ್ಲಿಸ್ಬಿಟ್ಟಿದ್ವಿ ಆಲ್ಮೋಸ್ಟ್. ಸೊ ಎಲ್ಲ ಇವಾಗ ನಾವು ಒಂದು ಸ್ಮಾಲ್ ತರಕಾರಿ ತೊಗೊಬೇಕು, ಇಲ್ಲ ಒಂದು ಸೊಪ್ಪು ತೊಗೊಬೇಕು, ಇಲ್ಲ ಒಂದು ಚಾಟ್ಸ್ ತಿನ್ನಬೇಕಂದ್ರೂ ನಾವು ಎಲ್ಲ ಗೂಗಲ್ ಪೇಲಿ ಅದಕ್ಕೆ ಅಡಿಕ್ಷನ್ ಆಗಿಬಿಟ್ಟಿದ್ದೀವಿ ನಾವು. ಸೊ ತುಂಬ ಪ್ರಾಬ್ಲಮ್ ಆಗುತ್ತೆ ಇದು. ಪ್ಲಸ್ ATM ಅಲ್ಲಿ ನಾವು ಹೋಗಿ